ನನ್ನೇನಿಲ್ಲಿ ಊಟ ಮಾಡಿಸಿ ನಿದ್ದೆ ಮಾಡಿಸಿ ಇಲ್ಲೇ ಸೆಟ್ಲು ಮಾಡ್ಕೊಳ್ಳೋ ಐಡಿಯಾ ಗಿಡಿಯಾ ಇದೆಯಾ ಏನು? ನಾನು ಮನೆಗೆ ಹೋಗ್ಬೇಕು, ಇಲ್ಲ ಅಂದ್ರೆ ಕಿರಿಗಳಾಗೋಯ್ತವೆ. ಮಾವ ನೀನ್ ಇಲ್ಲೇ ಇರ್ಬೇಕು. ನೀ ಎಲ್ಲಾದ್ರೂ ಹೊರಟ್ರೆ ಆದಿತ್ಯ, ಇನ್ನೂ ಎಷ್ಟು ದಿನ ಅಂತ ಇದೆಲ್ಲ ಅಪ್ಪ? ಆ ಮನೆಯಿಂದ ನಿನ್ನ ಈ ಮನೆಗೆ ಕರ್ಕೊಂಡು ಬರೋದು, ಅಣ್ಣ ಅದನ್ನು ತಡೆಯೋದು, ಇದೆಲ್ಲ ಚೆನ್ನಾಗಿರಲ್ಲ. ನನಗಂತೂ ಸ್ವಲ್ಪನೂ ಇಷ್ಟ ಆಗ್ತಿಲ್ಲಪ್ಪ. ಎಲ್ಲೋ ಯಾವುದಕ್ಕೋ ಗೇರ್ ಹಾಕ್ತಿದ್ದಾಳಲ್ಲಪ್ಪ. ಕರೆಕ್ಟಾಗಿ ಹೇಳಿದೆ ಕಣೆ ಚಂದ್ರ. ಹೌದಪ್ಪ ಆದಿತ್ಯ, ನೀನು ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಎಷ್ಟು ದಿನ ಅಂತ ಜಂಪ್ ಮಾಡ್ಕೊಂಡು ಬರ್ತೀಯ? ಪಕ್ಕ ಆಗೋಯ್ತು. ಇವನು ಎತ್ಕೊಡ್ತಾ ಇದ್ದಾನೆ. ಈಗ ನೆಕ್ಸ್ಟ್ ಡೈಲಾಗಲ್ಲಿ ಇವನು ವೈಫು ಮ್ಯಾಟ್ರಿಗೆ ಬರ್ತಾಳೆ. ಆದಷ್ಟು ಬೇಗ ನೀವಿಬ್ಬರು ಮದುವೆ ಆಗೋದನ್ನ ನಾನು ನೋಡಬೇಕು ಅಷ್ಟೆ. ಬಂದೇ ಬಿಟ್ಲು ಮ್ಯಾಟ್ರಿಗೆ. ಅಯ್ಯೋ ಮಾವ, ಅರ್ಜೆಂಟ್ ಯಾಕೆ? ಮದ್ವೆ ವಿಷಯ ಕೇಳಿ ಎಕ್ಸೈಟ್ ಆದ್ಯಾ? ತಗೋ 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 ಕುಡಿ. ಇವಳ್ದೊಂದು ಅಜ್ಜಿಗೆ ಅರವೇ ಚಿಂತೆ ಆದರೆ ಮಗಳಿಗೆ ಇನ್ನೇನೋ ಚಿಂತೆ ಅಂತ. ಅಂಜು, ನೀನು ಸ್ವಲ್ಪ ಒಳಗೆ ಹೋಗು. ನಾನು ನಿಮ್ಮ ಮಾವನ ಹತ್ರ ಸ್ವಲ್ಪ ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು. ಗೊತ್ತಾಯ್ತು, ಬೇಗ ಮಾತು ಮುಗಿಸಿ, ನಂಗೆ ಕಾಯಕ್ಕಾಗಲ್ಲ. ಆದಿತ್ಯ, ನಮ್ಮ ಅಣ್ಣಯ್ಯ ಎಂಥ ಮೋಸಗಾರ ಅಂತ ನಿನಗಿನ್ನೂ ಗೊತ್ತಿಲ್ಲಪ್ಪ. ಅದೇನಾದರೂ ಗೊತ್ತಾಯಿತು ಅಂದರೆ ಒಂದು ಕ್ಷಣ ಕೂಡ ನೀನು ಅಲ್ಲಿರಲ್ಲ. ನೋಡಿ, ಈ ಮನೇಲಿ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ನನಗೆ ಗೊತ್ತಿಲ್ಲ. ಅದು ನನಗೆ ಬೇಕಾಗೂ ಇಲ್ಲ. ನನ್ನ ಕೆಲಸ ಮುಗಿದ ಮೇಲೆ ನನ್ನ ಪೇಮೆಂಟ್ ಕೊಟ್ಟರೆ ಸಾಕು, ಅಷ್ಟೇ. ಅದನ್ನೇಪ್ಪ ನಾವು ಹೇಳ್ತಾ ಇರೋದು. ನನ್ನ ಪೇಮೆಂಟಿಗೆ ಮೋಸ ಮಾಡೋ ಥರ ಏನು ಕಾಣ್ತಿಲ್ಲಪ್ಪ ಅವರು. ನೀವು ಅಷ್ಟೊಂದೇನು ತಲೆ ಕೆಡಿಸ್ಕೋಬೇಡಿ. ಅಷ್ಟೊಂದು ಖರಾಬ್ ಮನುಷ್ಯ ಅಲ್ಲ ಅವರು. ವಿಷಯ ಇರೋದೇ ಅಲ್ಲಿ. ಅಂದರೆ ಏ ದಡ್ಡ, 10 ಲಕ್ಷ ಕೊಡುವಷ್ಟು ಸಾಚ ಅನ್ಕೊಂಡಿದ್ಯಾ ಅವನನ್ನ? ಆದಿತ್ಯ, ನಿಂತರ ಅವನ್ನ ದೇವರು ಅಂತ ನಂಬ್ಕೊಂಡು ಅವನಿಗೆ ಹೆಲ್ಪ್ ಮಾಡಿರೋ ಜನ ಎಷ್ಟೋ ಗೊತ್ತಿಲ್ಲ. ಅವರೆಲ್ಲ ಈಗ ಅವ್ರ ಮನೆ ತೋಟದಲ್ಲಿ ಗೊಬ್ಬರ ಆಗಿ ಹೋಗಿದ್ದಾರೆ. ನೀನು ತೋಟದ ಗೊಬ್ಬರ ಆಗೋನೆ. ಮುಟ್ಬೇಡ. ಇನ್ನೊಂದ್ಸಲ ಏನಾದ್ರು ಮುಟ್ಟಿದ್ರೆ ಒಂದು ನೀನ್ ಕಾರಿಂದ ಇಳಿಬೇಕು, ಇಲ್ಲ ನಾನು ಇಳಿ. ಮುಟ್ಬೇಡ ಅಂತ ಹೇಳಿದೆ ತಾನೆ. ನೀನ್ ಆಡಿಯೋ ಪ್ಲೇಯರಾ? ನೀನ್ ಹೇಳಿದ ಆಡಿಯೋ ಪ್ಲೇಯರ್ ಮುಟ್ಬೇಡ ಅಂತ ತಾನೆ? ನಾನು ಆಡಿಯೋ ಪ್ಲೇಯರ್ ಅಲ್ಲ, ಕರಾಟೆ ಪ್ಲೇಯರ್. ಬೇಕಾ ಒದ್ದೆ? ಮಾವ, ಪ್ರೀತಿಯಿಂದ ಮಾತಾಡ್ಸು, ಇಲ್ಲ ಅಂದ್ರೆ ನಾನು ಅಳ್ತೀನಿ. ಏಯ್ ಸುಮ್ಮನೆ ಇರಿಟೇಟ್ ಮಾಡ್ತ್ಯಾ, ಬೈದ್ರೆ ಅಳ್ತ್ಯಾ. ಅದಕ್ಕೆ ನಾನು ನಿನ್ ಜೊತೆ ಬರಲ್ಲ ಅಂದಿದ್ದು. ಈಗ ಅಳಬೇಡ. ಅದನ್ನೇ ಪ್ರೀತಿಯಿಂದ ಹೇಳು ಮಾವ. ಸರಿ, ಪ್ರೀತಿಯಿಂದ ಹೇಳ್ತೀನಿ, ಅಳಬೇಡ. ಹಂಗಂದ್ರೆ ಕಣ್ಣೀರ್ ಬರ್ಸು. ಎಲ್ಲಿದೆ ಕಣ್ಣೀರ್ ವರ್ಷಕ್ಕೆ? ಕಣ್ಣೀರ್ ಬರ್ಸಕ್ಕೆ ಕಣ್ಣೀರ್ ಅವಶ್ಯಕತೆ ಇಲ್ಲ. ಕೈ ಮುಖ್ಯ, ಪ್ರೀತಿ ಮುಖ್ಯ, ಮನ್ಸು ಮುಖ್ಯ. ನಿಲ್ಸು 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 ನಿಲ್ಸು, ಸ್ಟಾಪ್. ಏಯ್, ಏನು? ಯಾಕೆ ನಿಲ್ಸಕ್ ಹೇಳ್ದೆ? ಏನಿಲ್ಲ, ನಿನ್ ಗಾಡಿ ಹೇಗ್ ನಿಲ್ಸ್ತೀಯ ನೋಡೋಣ ಅಂತ ನಿಲ್ಸಕ್ ಹೇಳ್ದೆ. ಏನ್ ಚೆನ್ನಾಗಿ ನಿಲ್ಸ್ತೀಯ ಆದಿತ್ಯ ಮಾವ.
ನಿನ್ ಗಾಡಿ ಓಡ್ಸೋದ್ರಲ್ಲೂ ಸೂಪರ್, ನಿಲ್ಸೋದ್ರಲ್ಲೂ ಸೂಪರ್. ಬಿಡು ನೋಡು, ನನಗಿದೆಲ್ಲ ಸರಿ ಹೋಗಲ್ಲ. ಇನ್ನೊಂದ್ಸಲ ಈ ತರ ಮಾಡಿದ್ರೆ ಕಾರ್ ಇಲ್ಲೇ ನಿಲ್ಸ್ಬಿಟ್ಟು ಹೋಯ್ತಾ ಇರ್ತೀನಿ. ಇಮೋಷನ್ ನ ಕಂಟ್ರೋಲ್ ಮಾಡ್ಕೋಬಾರ್ದು ಮಾವ. ಇಲ್ಲಿ ಯಾರಿದ್ದಾರೆ ಅಂತ ನೀನ್ ಹೀಗೆ ಹೆದರ್ಕೋತಿದ್ಯಾ? ಏಯ್ ಸರಿ, ಇವಾಗ ಅದಕ್ಕೂ ಬೈಬೇಡ. ನಾನು ನಿಂಗೇನೋ ಕೇಳಲಾ? ಏನ್ ಕೇಳ್ಬೇಕು ಕೇಳಿ, ಏನ್ ಹೇಳ್ಬೇಕು ಅದನ್ನ ಹೇಳಿ. ನನ್ ಬಿಟ್ಬಿಡು ತಾಯಿ. ಮಾವ, ಸರಿ ಕೇಳು. ನಂಗೂ ಕಾರ್ ಕಳ್ಸ್ಕೊಡ್ತೀಯಾ? ಏನು, ನಿನಗ್ ಕಾರ್ ಓಡ್ಸಕ್ ಬರಲ್ವಾ? ಓಹೋ, ಇವೆಲ್ಲ ಆಟಗಳು ಬೇಡಮ್ಮ ನಮ್ಮ ಹತ್ರ. ನೀನೇನು ಅಂತ ನನಗೆ ಚೆನ್ನಾಗಿ ಗೊತ್ತು. ಅಷ್ಟು ಕಾರ್ ಓಡಿಸೋ ಆಸೆ ಇದ್ರೆ ನಾನು ಪಕ್ಕದಲ್ಲಿ ಕೂತ್ಕೋತೀನಿ, ನೀನು ಕಾರ್ ಓಡಿಸ್ಕೊಂಡು ನನ್ನನ್ನು ಮನೆಗೆ ಡ್ರಾಪ್ ಮಾಡು, ಆಯ್ತಾ? ನಿಜವಾಗ್ಲೂ ಬರಲ್ಲ ಮಾವ. ನಿನ್ನ ಹತ್ರ ಕಾರ್ ಕಲಿಬೇಕು ಅಂತಾನೆ ನಾನು ನಿಂಗೆ ಕರ್ಕೊಂಡ್ ಬಂದಿರೋದು. ಪ್ಲೀಸ್ ಇಲ್ಲ ಅನ್ಬೇಡ. ನೋಡು, ನಿನ್ನಂಥವ್ರಿಗೆ ಅಂತಾನೆ ಕಾರ್ ಡ್ರೈವಿಂಗ್ ಕ್ಲಾಸ್ ಇದೆ, ಅಲ್ಲಿ ಹೋಗಿ ಸೇರ್ಕೊ. ಎಲ್ಲೆಲ್ಲೂ ಡಿಎಲ್ಲು ಎಲ್ಲ ಕೊಡ್ತಾರೆ. ಕಾಸು ಕೊಟ್ಟು ಕಲಿತ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ನನ್ ಕಾಸು ಕೂಸು ಎಲ್ಲ ನಿಂದೆ ಮಾವ, ನೀನೇ ಕಲ್ಸ್ಕೊಡು. ಬೇಡ ನೋಡು. ಸರಿ, ಮನೆ ತನಕ ಆದ್ರೂ ಕಲ್ಸ್ಕೊಡು, ನಾನು ಇಲ್ಲಿಂದ ಓಡಿಸ್ತೀನಿ. ನೀನ್ ಪಕ್ಕದಲ್ಲಿ ಕುತ್ಕೊಂಡು ಹೇಳ್ಕೊಡು, ಆಯ್ತಾ? ಕರ್ಮ. ಸರಿ ಬಾ. ಸ್ಟಾರ್ಟ್ ಮಾಡಿ. ಏಯ್, ಇಷ್ಟು ಚೆನ್ನಾಗಿ ಓಡಿಸ್ತೀಯಲ್ಲ, ಇನ್ನೇನು ಕಲಿಬೇಕು ನೀನು? ಅದು ಪಕ್ಕದಲ್ಲಿ ಪ್ರೀತಿಸೋ ಹುಡುಗ ಕೂತಿರುವಾಗ ಮೈಂಡ್ ಡೈವರ್ಟ್ ಆಗಿರೋ ತರ ಓಡ್ಸಕ್ ಕಲಿಬೇಕು, ನಿನ್ ತರ. ಆಮೇಲೆ ನಿನ್ನೆ ನೋಡ್ಕೋತಾ ಕಾರ್ ಓಡ್ಸೋದ್ ಕಲಿಬೇಕು. ನಾನ್ ಹೀಗೆ ಕಾರ್ ಓಡಿಸಿದ್ರೆ ನೀನ್ ನಂಗೆ ರೈಟ್ ತಗೋ, ಲೆಫ್ಟ್ ತಗೋ ಅಂತ ಗೈಡ್ ಮಾಡ್ಬೇಕು. ಆಹಾ, ಎಂತ ರೊಮ್ಯಾಂಟಿಕ್ ಅಲ್ವಾ ಮಾವ? ಬ್ರೇಕ್ 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 ಹಿಡಿದಿ. ಅಯ್ಯ ನಿನ್ನಲೇ. ಇಳಿಯ ಕೆಳಗಡೆ, ಇಳಿಯ ಇಳಿಯ. ಏನ್ ಅನ್ಕೊಂಡಿದ್ಯಾ ನೀನು? ಸಾಯಿಸ್ಬೇಕು ಅನ್ಕೊಂಡಿದ್ಯಾ, ಅಥವಾ ನೀನೇನಾದ್ರೂ ಹೆಚ್ಚು ಕಡಿಮೆ ಮಾಡ್ಕೊಂಡು ನನ್ನ ತಲೆ ಕಟ್ಬೇಕು ಅನ್ಕೊಂಡಿದ್ಯಾ? ಮಾವ, ಭಯಬೇಡ ಮಾವ, ಪ್ರೀತಿಯಿಂದ ಹೇಳು. ಅಯ್ಯೋ, ಪ್ರೀತಿ ಅಂತ ಪ್ರೀತಿ ಮಕ್ಕದ ಮೇಲೆ ಬಿಟ್ಟ ಅಂದ್ರೆ ಒಂದು. ನೋಡು, ನೀನ್ ಹೇಗ್ ಆಡ್ತಿದ್ಯಾ ನೋಡು. ಇಷ್ಟ ಪ್ರೀತಿ ಮೇಲೆ ಕೈ ಮಾಡ್ತೀಯಾ? ನಾನ್ ಬದುಕಿರಲ್ಲ, ನಾನ್ ಸತ್ತೋಗ್ತೀನಿ, ನಾನ್ ಸತ್ತೋಗ್ತೀನಿ. ನಿಂತ್ಕೊಳ್ಳೆ ಅಂಜಲಿ, ಮಿಂಟ್ಲು. ನಿಂತ್ಕೊಳ್ಳಮ್ಮ, ನಿನ್ ಕೈ ಮುಗಿತೀನಿ ತಾಯಿ. ಈ ತರ ಓವರ್ ಆಗಿ ಮಾತ್ರ ಆಡ್ಬೇಡ. ಮತ್ತೆ ಕೋಪ ಮಾಡ್ಕೋತೀಯಾ? ಇಲ್ಲ. ಬೈತೀಯಾ, ಹೊಡಿತೀಯಾ? ಇಲ್ಲ ಬಿಡಮ್ಮ. ಪ್ರೀತಿ ಮಾಡ್ತೀಯಾ? ಅದು ಇಲ್ಲ. ಮಾವ, ಆಯ್ತು ಮಾಡ್ತೀನಿ. ಹಾಗಂದ್ರೆ ನಾನು ಹಣೆ ಮೇಲೆ ಒಂದು ಮುತ್ಕೊಡು. ಅಷ್ಟೇ ತಾನೆ? ನಂಗೆ ಗೊತ್ತು ನಿಂಗೆ ನಾಚಿಕೆ ಅಂತ. ಸರಿ, ನಾನೇ ಕೊಡ್ತೀನಿ. ನಿನ್ನ ಆದಿತ್ಯ ಯಾರೋ ಏನೋ ನನಗೆ ಗೊತ್ತಿಲ್ಲ, ನನಗೆ ಬೇಕಾಗೂ ಇಲ್ಲ. ಆದ್ರೆ ಸದ್ಯಕ್ಕೆ ನಾನೇ ಆದಿತ್ಯ. ಜಲ ಪ್ರವಾಹ ಪಾವಿತ ಸ್ಥಳಿ ತಲೇವಲಂಬ್ಯಲಂಬಿತಂ ಭುಜಂಗ ತುಂಗ ಮಾಲಿಕಂ ಢಮಡ್ಢ ಮನ್ನಿನಾದ ಮಡ್ಡ ಮರ್ವಯಂ ಚಕಾರ ಚಂಡ ತಾಂಡವಂ ತನೋತನು ಶಿವ ಶಿವಂ